ಹಾಯ್ ಫ್ರೆಂಡ್ಸ್, ನಾವಿವಾಗ ಬೆಂಗಳೂರಿಂದ ಸಕಲೇಶ್ಪುರ ಆಫೀಸಿಂದ ರೋಡ್ ಟ್ರಿಪ್ ಹೋಗ್ತಾಯಿದ್ದೀವಿ. ಅದೇನೋ ಅಂತಾರಲ್ಲ, ವಾರ ಪೂರ್ತಿ ಎಲ್ಲ ಕೆಲಸ ಮಾಡಿ ತುಂಬ ಸುಸ್ತಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಆರಾಮಾಗಿ ಹೊರಗಡೆ ಹೋಗ್ತಾಯಿದ್ದೀವಿ. ಬೆಂಗಳೂರು ಟು ಸಕಲೇಶ್ಪುರ ಇದು ಒಂದು 220 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ನಾವು ಎಕ್ಸಾಕ್ಟ್ ಆಗಿರೋದು ಇಲ್ಲಿ ಒಂದು ಹಾಸನ್ ಬೈಪಾಸ್. ಇದು ಇಲ್ಲಿಂದ ಸಕಲೇಶ್ಪುರ ಒಂದು 46-50 ಕಿಲೋಮೀಟರ್ಸ್ ಆಗುತ್ತೆ. ಇದು ಟೀಮ್ ಔಟಿಂಗ್ ಬಂದಿರೋದು ಒಂದು ತುಂಬ ಎಕ್ಸೈಟಿಂಗ್. ಎಲ್ಲ ಆಫೀಸ್ ಟೆನ್ಷನ್ ಎಲ್ಲ ಮರೆತು ಈ ವೀಕೆಂಡಲ್ಲಿ ತುಂಬ ಆರಾಮಾಗಿರ್ಬೋದು. ನೋಡೋಣ ಯಾವ ರೀತಿ ನಮ್ಮದು ಜರ್ನಿ ಹೋಗುತ್ತೆ ಅಂತ. ನಾವು ಬೆಳಗ್ಗೆ ಬೆಂಗಳೂರಿಂದ ಒಂದು 6 ಗಂಟೆಗೆಲ್ಲ ಬಿಟ್ಟಿದ್ವಿ. ಇವಾಗ ಟೈಮ್ ಆಗಿರೋದು 10:30. ಇವಾಗ ಇಲ್ಲಿದ್ದೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ನಮ್ಮ ಟೀಮ್ ತೋರಿಸ್ತೀನಿ ನಿಮ್ಗೆ. ಈಗ ದಿಸ್ ಈಸ್ ಮೈ ಥೀಮ್. ಇವಾಗ ನಾವಿಲ್ಲಿ ತಿಂಡಿ ತಿನ್ನೋಕೆ ನಿಲ್ಲಿಸಿದ್ದೀವಿ. ಸೊ ಎಲ್ಲಿದ್ದೀವಿ ಅಂದರೆ ಸುರುಚಿ ವೆಜ್ ಅಂತ. ಇಲ್ಲಿಂದ ಇದು ಬೆಂಗಳೂರು ಮತ್ತು ಹಾಸನ ಬೈಪಾಸು. ಇಲ್ಲಿಂದ ಹೋದ್ಮೇಲೆ ಏನಾಗುತ್ತೆ, ಸಕಲೇಶ್ಪುರಕ್ಕೆ ನಾವು ಹೋಗ್ಬೇಕಾದ್ರೆ ಒಂದು 46-50 ಕಿಲೋಮೀಟರ್ಸ್ ಹತ್ತಿರ ಆಗುತ್ತೆ. ನಾವು ಇವಾಗ ನಿಲ್ಲಿಸಿದ್ದೀವಿ. ಬನ್ನಿ ತಿಂಡಿ ತಿನ್ನೋಣ. ಏನೇನು ತಿಂತಿದ್ದೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದು ಸುರುಚಿ ವೆಜ್. ಇದು ಹೈವೇ ಪಕ್ಕದಲ್ಲೇ ನೀವು ಬರಬೇಕಾದ್ರೆ ಇಲ್ಲಿ ಬೈಪಾಸಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಸಿಗುತ್ತೆ. ಇಟ್ಸ್ ನೈಸ್ ಪ್ಲೇಸ್. ಇವಾಗ ಟೀಮ್ ಜೊತೆ ಇಲ್ಲೇ ಇದ್ದೀವಿ. ನೋಡೋಣ ಏನು ಮಾಡ್ತೀವಿ. ದಿಸ್ ಇಸ್ ದ ಹೋಟೆಲ್ ವಿಚ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಟಿಫನ್ ಹಿಯರ್. ದಿಸ್ ಇಸ್ ಅವರ್ ಟೀಮ್. ದಿಸ್ ಇಸ್ ಅವರ್ ಟೀಮ್. ಹಾಯ್, ಹೇಗಿದೆ ನಮ್ಮ ಮಸ್ತ್ ಟ್ರಿಪ್ಪು, ಆಫೀಸ್ ಟ್ರಿಪ್? ಹಾಯ್. ನೋಡೋಣ ಇವಾಗ ನಾವು ತಿಂಡಿ ತಿನ್ನೋಕೆ ಬಂದಿದ್ದೀವಿ. ನೋಡೋಣ ತಿಂಡಿ ತಿಂದು ಏನೇನಾಗುತ್ತೆ ಅಂತ ನೋಡೋಣ. ಲೆಟ್ಸಿ. ನಾವು ಇವಾಗ ಎಲ್ಲ ಇಡ್ಲಿ ಎಲ್ಲ ಮುಗಿಸಿ, ಇಡ್ಲಿ ದೋಸೆ ಎಲ್ಲ ಮುಗಿಸಿ ವಡಾ ತಿನ್ನತ್ತೀವಿ. ಬಟ್ ಇಡ್ಲಿದ ಮತ್ತು ದೋಸೆದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಬಾಕಟ್ ಹೊಟ್ಟೆ ಸಿಕ್ಬಿಟ್ಟಿತ್ತು. ಫುಲ್ ಹೊಟ್ಟೆ ತಿಂದುಬಿಟ್ಟಿವಿ. ಹಂಗೆ ಇವಾಗ ಲಾಸ್ಟ್ ವಡಾ ತಿನ್ನತ್ತೀವಿ. ಈಗ ನಮ್ಮ ಅನಿಲ್ ಏನೋ ಆರ್ಡರ್ ಮಾಡ್ತಾಯಿದ್ದಾರೆ. ಏನು ಮಾಡ್ತಿದ್ರಿ? ವಡಾ. ಅವ್ರಿಗೂ ವಡಾ ಬೇಕಾಗಿದೆ ಈಗ. ವಡಾ ನೋಡಿ, ವಡಾ. ಆಮೇಲೆ ಇವಾಗ ನಮ್ಮ ಟೀಮಲ್ಲಿ ಇಲ್ಲಿ ನಮ್ಮ ಟೀಮ್ ಹೆಡ್ ಇದ್ದಾರೆ. ಇದೆಲ್ಲ ನಮ್ಮ ಟೀಮ್. ಇವಾಗ ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ. ಹಾಯ್ ಸರ್. ಹಾಯ್. ಇವಾಗ ಎಲ್ಲರೂ ತಿಂಡಿ ಆಲ್ಮೋಸ್ಟ್ ಮುಗಿತಾ ಬಂತು. ಮೊದಲು ಸ್ಟಾರ್ಟ್ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರೂ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಹಾಗೆ ತಿಂದಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಇವಾಗ ನೋಡ್ಬೋದು ನಾವು ಎಲ್ಲ. ಇವಾಗ ನಾವು ತಿಂತಾಯಿದ್ದೀವಿ. ಸೊ ತಿಂದ ಮೇಲೆ ಏನೇನಾಗುತ್ತೆ ಅಂತ ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಇವಾಗ ಒಬ್ಬ ಹುಡುಗ ಹೋದ್ನಲ್ಲ, ಅವಾಗಿಂದ ಈ ನಮ್ಮ ಅನಿಲ್ ಅವರು ವಡಾ ತೊಗೊಂಬ ಅಂತೇಳಿ ಹೇಳತ್ತಾರ. ಅವನು ಬರೋಕೆ ರೆಡಿ ಇಲ್ಲ ನೋಡ್ರಿ. ಈಗ ಒಂದು ಪುರಿ ಹಿಡ್ಕೊಂಬರತ್ತಾನು. ಅದು ಅವನಲ್ಲ. ಇವಾಗ ಪುರಿ ಬಂತೀಗ. ಅದೇನೋ ಅಂತಾರಲ್ಲ, ವಡಾ ಕೇಳಿದ್ರೆ ಪುರಿ ಬಂತು. ಇಲ್ಲ ಅನ್ನೋರು ವಡಾ ಅಂತ ಇದೀವಿ ನೋಡಿ. ಇವಾಗ ಪುರಿ ತಂದು ಕೊಟ್ಟ. ಅಂದರೆ ಇದೇ ರೀತಿ ಅದು. ಕಾಫಿ. ಈಗ ನಮ್ಮ ಜನಾರ್ದನ್ ಅವರು ನಮ್ಮ ಟೀಮ್ಮೇಟ್. ಇವಾಗ ಏನೋ ಕೇಳ್ತಾ ಇದ್ದಾರೆ. ಏನು ಸರ್, ಕಾಫಿನ ಟೀನ? ಸರ್ ಕಾಫಿ ಸರ್. ನಮಗೆ ಕಾಫಿನೂ ಕೊಡು. ಕಾಫಿ. ಥ್ಯಾಂಕ್ ಯು. ಅನಿಲ್ ಅವರು ಪೂರಿ ತಿಂತಾ ಇದ್ದಾರೆ. ಆಮೇಲೆ ಹಾಯ್, ಇವರು ನಮ್ಮ ಎಬಿ ಸರ್ ಅಂತ, ನಮ್ಮ ಟೀಮ್ ಹೆಡ್. ಇವರು ಅವ್ರ ಮಗ. ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಮಾತಾಡ್ಸೋಕ್ಕೆ ಆಗ್ತಾನೆ ಇಲ್ಲ. ಅವ್ನು ಮಾತಾಡ್ತಾನೆ ಇಲ್ಲ. ನೋಡೋಣ ಇವಾಗ ಈ ನಮ್ಮ ಟ್ರಿಪ್ಪಲ್ಲಿ ಪೂರ್ತಿ ಇವನು ಯಾವ ರೀತಿ ನಮ್ಮ ಜೊತೆ ಇಂಟ್ರಾಕ್ಟ್ ಆಗ್ತಾನೆ. ಇವಾಗ ನಾವು ಯಾರು ಏನೋ ಅನ್ನೋ ಥರ ನೋಡ್ತಾ ಇದ್ದಾನೆ. ಆಮೇಲೆ ಯಾವ ರೀತಿ ಇಂಟ್ರಾಕ್ಟ್ ಆಗ್ತಾನೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಟೀಮು, ಇವರು ನಮ್ಮ ಧ್ರುವ ಸರ್. ಹಾಯ್ ಸರ್. ಹೇಗಿದೆ ಸರ್ ತಿಂಡಿ ಎಲ್ಲ? ಚೆನ್ನಾಗಿದೆ. ಅದು ಅವನು ತುಂಬ 5-10 ಸಲ ಹೇಳಿದರೆ ಒಂದು ಸತಿ ತಂದು ಕೊಡ್ತಾನೆ. ಆ ರೀತಿ ಇರೋದು. ಇವರು ನಮ್ಮ ಸುಮಂತ್ ಅವರು. ಹಾಯ್ ಸುಮಂತ್. ಹೇಗಿತ್ತು ದೋಸೆ? ಚೆನ್ನಾಗಿತ್ತು. ಇವರು ನಮ್ಮ ಸರ್, ತೃಪ್ತಿ ಸರ್ ಹೇಗಿದ್ದೀರಿ ಸರ್? ತಿಂಡಿ ಎಲ್ಲ ಹೇಗೆ ಅನಿಸ್ತೀರಿ ನಿಮಗೆ? ಸರ್ವಿಸ್ ಲೇಟು ಸರ್. ಅದೇ ಕಂಪ್ಲೇಂಟು. ಅನಿಲ್ ಅವರು ನಿಮ್ಗೆ ಆವಾಗಲೇ ಹೇಳಿರೋ ಥರ ವಡಾಗೋಸ್ಕರ ವೇಟ್ ಮಾಡ್ತಾಯಿದ್ರು 15 ನಿಮಿಷದಿಂದ. ವಡಾ ಅಂದಾಗ ಅವನ ಕೊನೆಗೆ ಪುರಿ ತಂದು ಕೊಟ್ಟ. ಬಯಸಿದ್ದೆ ಒಂದು, ಸಿಕ್ಕಿದೆ ಇನ್ನೊಂದು ಅನ್ನೋ ಥರ ಇವಾಗ ತಿಂತಾ ಇದ್ದಾರೆ. ಸೊ ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಐ ವಿಲ್ ಅಪ್ಡೇಟ್ ಯು. ಇವಾಗ ನಾನು ಮತ್ತು ನಮ್ಮ ಜನ ಅವರು ಹೋಗ್ತಾ ಇದ್ದೀವಿ ಈಗ ಕಾಫಿ ಟೀ ಏನಾದರೂ ಕುಡಿಯೋಕ್ಕೆ. ನೋಡೋಣ ಏನು. ಇವಾಗ ಆಲ್ರೆಡಿ ಆರ್ಡರ್ ಮಾಡಿದಾರಂತೆ. ಏನು ಮಾಡಿದ್ರಿ ಜನ? 4 ಮೋಸಂಬಿ, 2 ಟೀನ, 1 ಕಾಫಿ. ಅಂದರೆ ಟೋಟಲಾಗಿ ನಮ್ಮ ಟೀಮಲ್ಲಿ ಇವಾಗ ಟೀಮ್ ಮೆಂಬರ್ಸ್ ಇರೋದು 10 ಜನ, 10 ಮೆಂಬರ್ಸ್.
ಇನ್ನೂ ತುಂಬ ಜನ ಮಿಸ್ ಆಗಿದ್ದಾರೆ. ಎಷ್ಟು ಜನ ಮಿಸ್ ಆಗಿದ್ದಾರೆ? ಇವರು 5 ಜನ ಮಿಸ್ ಆಗಿದ್ದಾರೆ. ಇರಲಿ, ಅವ್ರು ಮತ್ತೆ ನೆಕ್ಸ್ಟ್ ಟ್ರಿಪ್ಪಲ್ಲಿ ನೋಡೋಣ, ತೋರಿಸ್ತೀನಿ ತಾವು. ದಿಸ್ ಇಸ್ ದಟ್ ಇದೆ ಹೋಟೆಲ್, ಅದು ಸುರುಚಿ ವೆಜ್ ಅಂತ. ಇಲ್ಲಿ ನೋಡ್ಬೋದು ತಾವು ಹೋಟೆಲ್ ಯಾವ ರೀತಿ. ಇವಾಗ ಜ್ಯೂಸ್ ಎಲ್ಲ ಬರ್ತಾ ಇದೆ ನಮ್ಮದು, ನೋಡ್ಬೋದು ತಾವು. ಯಾರ್ಯಾರು ಏನೇನೋ ಇದು ಆರೆಂಜ್ ಫೈನಲಿ ಪುರಿ ಬಗ್ಗೆ ಇದು ಮರ್ತೆ ಬಿಟ್ಟಿದ್ದೆ ನಾನು. ಅನಿಲ್, ಹೇಗಿತ್ತು ಪುರಿ ಎಕ್ಸ್ಪೀರಿಯನ್ಸ್? ಪೂರಿ ಚೆನ್ನಾಗಿ ಉಬ್ಬಿತ್ತು, ಚಟ್ನಿ ಚೆನ್ನಾಗಿತ್ತು, ಪಲ್ಯ ಸ್ವಲ್ಪ ಸ್ಯಾಟಿಸ್ಫೈಡ್ ಅಲ್ಲ. ಮತ್ತೆ ಸರ್ವಿಸ್ ಹೇಗಿತ್ತು? ಒಂದು ಹುಡುಗನ ತುಂಬ ವಡ ಕೇಳಿದ್ರೆ ಪೂರಿ ತಂದ್ಕೊಟ್ಟ, ಇನ್ನೊಂದು ಕೇಳೋದು ಇನ್ನೊಂದು ಕೊಡೋರು ಅಂತ ಕ್ಯಾನ್ಸಲ್ ಮಾಡ್ತೀನಿ. ಖರಾಬ್ ಏನಲ್ಲ, ಅದೊಂಥರ ಮಜಾ. ಇವಾಗ ನೋಡಿ ಎಲ್ಲ ಜ್ಯೂಸ್, ನಮ್ಮ ಭರತ್ ಅವರು, ಜಿಮ್ ಬಾಯ್ ಭರತ್, ಇವಾಗ ಜ್ಯೂಸ್ ಎಲ್ಲ ಕುಡಿತಾ ಇದ್ದಾರೆ. ನೋಡಿ ಎಲ್ಲರೂ ಇವಾಗ ಜ್ಯೂಸು, ಆಮೇಲೆ ಕಾಫಿ, ಟೀ. ನಮ್ಮ ಸರ್ ಏನು ಹೇಳ್ತಾ ಇದ್ದಾರೆ ಈಗ? ಭರತ್ ಅವರು ಈ ಥರ ನಗ್ನಗ್ತಾ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಎಲ್ರಿಗೂ ತುಂಬಾ ಇಷ್ಟ. ಈಗ ಸರ್ ಇವಾಗ ಎಲ್ಲರೂ ಜ್ಯೂಸ್ ಕುಡಿದ್ರಿ. ಈಗ ನಮ್ಮದು ನೋಡೋಣ, ಏನೋ ನೋಡೋಣ, ಏನು ಸಿಗುತ್ತೆ ಅಂತ ನೋಡೋಣ. 80+ ಅಲ್ಲ 80+. ಇವಾಗ ನಮ್ದೇನು ಬಂದಿದ್ವಿ ನೋಡೋಣ. ನಮ್ದೇನು ಆರ್ಡ್ರ್ ಮಾಡಿದ್ವಿ ಇವಾಗ? ನಮ್ಮದು ಟೀ ಬಂತೀಗ ನೋಡಿ, 3 ಟೀಸ್ ಆನ್ ದ ಟೇಬಲ್. ಯಾರ್ಯಾರಿಗೆ? ಅನಿಲ್, ಹಾಂ ಟೀ. ಇವರು ಜ್ಯೂಸ್ ಎಂಜಾಯ್ ಮಾಡ್ತಾ ಇದ್ದಾರೆ, ನಾವು ಇವಾಗ ಟೀ ಎಂಜಾಯ್ ಮಾಡೋಣ. ಭರತ್ ಏನೇನು ಹೇಳ್ತಾ ಇದ್ದಾನೆ. ಸಿಗೋಣ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಅಪ್ಡೇಟ್. ಇವಾಗ ನಾವು ಎಲ್ಲ ತಿಂದ ಮೇಲೆ ಇವಾಗ ಬಿಲ್ ಕೊಡಬೇಕು. ಸೊ ಬಿಲ್ ಕೊಡೋಕ್ಕೆ ಅವ್ನು ಹುಡುಗ ಬಂದಿದ್ದ ಕೇಳೋಕ್ಕೆ. ಭರತ್ ಒಂದು ದೊಡ್ಡ ಲಿಸ್ಟ್ ಹೇಳಿದ್ರು. ಒಂದು 4-5 ಮಸಾಲೆ ದೋಸೆ, ಒಂದು 2-3 ಇಡ್ಲಿ ವಡ, ಒಂದು 4 ಎಕ್ಸ್ಟ್ರಾ ವಡ, ಪುರಿ, ಜ್ಯೂಸು, ಟೀ, ಅದು ಇದು ನೀರಿನ ಬಾಟಲ್, ಏನೇನೇನೋ ಹೇಳಿದ್ರು. ನೋಡೋಣ ಇವ್ರು ಹೇಳಿದ್ದೇನು, ಅವ್ನು ತೊಗೊಂಡ್ಬಂದಿದ್ದೇನು, ಎರಡು ಯಾವ ರೀತಿ ಇರುತ್ತೆ, ಬಿಲ್ ಸೇಮ್ ಇರುತ್ತಾ ಅಥವಾ ಏನಾದರೂ ಡಿಫ್ರೆಂಟ್ ಆಗಿರುತ್ತೆ ಅಂತ ನೋಡೋಣ. ಲೆಕ್ಸಿ ಎಲ್ಲಿ ಹಿಡ್ಕೊಂಡು ನಮ್ಮ ಹತ್ರನೇ ಬರ್ತಾ ಇದ್ದಾನೆ. ನೋಡೋಣ ಏನೇನು ಹೇಳಬಹುದು ಅನ್ನೋದನ್ನು ನೋಡೋಣ. ಪಾಪ ನಾಯಿಗೆ ಆಯ್ತಿಲ್ಲ, ನೋಡೋಣ ಏನು ಹೇಳ್ತಾನೆ. ಭರತ್, ನೀವು ನೀವು ಹೇಳಿದ್ದೆಲ್ಲ ಇದೆಯಾ ಅಥವಾ ಏನಾದರೂ? 7 ಮಸಾಲೆ ಕರೆಕ್ಟ್ ಇದೆ, 2 ಇಡ್ಲಿ ಕರೆಕ್ಟ್ ಇದೆ. ಟೋಟಲ್ ಎಷ್ಟು ಇಡ್ಲಿ? ಇಡ್ಲಿ ತಿಂದು ಅವನು ಯಾಕೋ ನಾಚ್ತಾ ಇದ್ದಾನೆ ಹುಡುಗ, ಬರ್ತಾ ಇಲ್ಲ. ಇರಲಿ, ನಮ್ಮವರು ಏನೇನು ಮಾತಾಡ್ತಾರೆ ನೋಡೋಣ. ಎಲ್ಲ ಕರೆಕ್ಟ್ ಇದೆ. ಬಿಲ್ ವಾಟರ್ ಬಾಟ್ಲ್ ಹಾಕಿಲ್ಲ. ಅವನು ಓಡಿ ಹೋಗ್ತಾ ಇದ್ದಾನೆ. 3 ವಾಟರ್ ಬಾಟಲ್. ಟೋಟಲ್ ಆಗಿ ಬಿಲ್ ಎಲ್ಲ ಸಕ್ಸಸ್ಫುಲಿ ಬಿಲ್ ಪಾಸ್ಡ್, ಬಿಲ್ ಸರ್ಟಿಫಿಕೇಶನ್ ಆಯಿತು. ಇವಾಗ ಫೈನಲಿ ಬಿಲ್ ಸರ್ಟಿಫಿಕೇಶನ್ ಆಗಿ ಮುಂದ್ಗಡೆ ಹೋಗ್ತಾ ಇದೆ. ಅಲ್ಲಿ ಅಕೌಂಟ್ಸಿಗೆ ಹೋಯ್ತು, PPC ತೊಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಎಲ್ಲರೂ ಹೋಗೋಕೆ ರೆಡಿ ಆದ್ವಿ. ಇವಾಗ ಟೈಮ್ ಬಂದು ನಮಗೆ ಎಷ್ಟಾಗೈತೆ ಈಗ? ಒಂದು 11 ಗಂಟೆ ಆಗೈತೆ. ಹೋಗ್ತಾ ಇದ್ದೀವಿ, ನೋಡೋಣ ಒಂದು ವೇ ಏನೇನಾಗುತ್ತೆ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಮುಂದೆ ನಾವು ಇವಾಗ ಯಾವ ರೀತಿ ನಮ್ಮ ಜರ್ನಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಇವಾಗ ನಮ್ಮ ಟೀಮೆಲ್ಲ ಇಲ್ಲೇ ಇರೋ ಫ್ರೆಂಡ್ಸ್, ನಾನು ಮರ್ತೇ ಬಿಟ್ಟಿದ್ದೆ. ನಮ್ಮ ಸರ್ ಒಬ್ಬರು ಪ್ರಸನ್ನ ಸರ್ ಅಂತ ನಾವು ಆಗಲೇ ಹೇಳಿದೆ ನಿಮಗೆ, ಅವ್ರು ಮಿಸ್ ಆಗಿದ್ರು ಅಂತ. ಇವರೇ ನಮ್ಮ ಸಾರಥಿ. ಈಗ ನಮ್ಮನ್ನು ಅಲ್ಲಿ ಸಕಲೇಶ್ಪುರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಇವ್ರ ಗೈಡೆನ್ಸ್ ಮೂಲಕ ನಾವೆಲ್ಲ ಹೋಗ್ತಾ ಇರೋದು. ನೋಡೋಣ ಯಾವ ರೀತಿ ಇರುತ್ತೆ. ಇವ್ರ ಡ್ರೈವಿಂಗ್ ಅಂತೂ ಸೂಪರ್. ಎಲ್ಲರೂ ನಾವು ನಿದ್ದೆ ಮಾಡ್ತಾ ಇದ್ದೀವಿ, ಬಟ್ ಇವರು ತುಂಬ ಚೆನ್ನಾಗಿ ನಮ್ಮನ್ನು ಆರಾಮಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಜರ್ನಿ ಅಂತ. ಓಕೆ, ಲೆಟ್ಸ್ ಸಿ. ಸೊ ಇವಾಗ ಒಂದು ಟೀಮ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಅದೊಂದು ಟೀಮು. ಆಮೇಲೆ ಇವರು ನಮ್ಮ ಸತೀಶ್ ಅವರು, ಇಲ್ಲಿ ನಮ್ಮ ನಾಗಮಣಿ, ಇದು ನಮ್ಮದು ಇನ್ನೊಂದು ಕಾರು ಇದು. ಆಮೇಲೆ ಈ ಕಾರಲ್ಲಿ ಇವಾಗ ಈ ಹೋಟೆಲಲ್ಲಿ ನಾವು ತಿಂಡಿ ಮಸ್ತಾಗಿ ತಿಂದ ಹೊಂಟಿವಿ. ಈಗ ನೋಡೋಣ ಏನೇನಾಗ್ತೈತಿ ಅಂಥೇಳಿ. ಇವಾಗ ಇಲ್ಲಿ ತುಂಬ ಫ್ಯಾಮಿಲೀಸ್ ಎಲ್ಲ ಬರ್ತಾರೆ ತಿಂಡಿ ತಿನ್ನೋಕ್ಕೆಲ್ಲ. ಇದು ಬೆಂಗಳೂರು ಹಾಸನ್ ಬೈಪಾಸ್. ಇವಾಗ ನಾವು ಮತ್ತೆ ಎನ್ ರೂಟ್ ಟು ಹ್ಯಾಪಿನೆಸ್ ಅನ್ನೋ ಥರ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ, ಏನೇನಾಗುತ್ತೆ ಮುಂದೆ, ಏನೇನು ಘಟನೆಗಳು ನಡೆಯುತ್ತೆ ಅನ್ನೋದನ್ನು ನೀವು ನೋಡ್ತಾನೆ ಹೋಗ್ತೀರಿ ನಮ್ಮ ಜೊತೆಗೆ.
ಚಲೋ ಬರ್ರಿಪ್ಪ ಬರ್ರಿ. ನಮ್ಮ ಟೀಮ್ ಅವ್ರದ್ದು ಕೂಡ ಎಲ್ಲ ರಿವ್ಯೂ ತೋರಿಸಿದೆ ನಿಮಗೆ ಯಾವ ರೀತಿ ಇಷ್ಟ ಆಗಿತ್ತು ಅಂತ. ಬಟ್ ವೇಟರ್ನ ಬಗ್ಗೆ ಒಂದು ಸಣ್ಣ ಕಾಮಿಡಿ ಆಯಿತು, ಅದು ಅನಿಲ್ ಅವ್ರ ಜೊತೆ. ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇವಾಗ ಹೋಗ್ತಾ ಇದ್ದೀವಿ, ಹಾಸನ್ ಬೈಪಾಸಲ್ಲಿದ್ದೀವಿ. ಇಲ್ಲಿಂದ ಸರ್ ಒಂದು 46-50 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ರು ಸರ್. ಹೌದು. ಹಾಂ, ಇಲ್ಲೇ ಕಾಣಿಸುತ್ತೆ ಬೋರ್ಡ್ ನಮಗೆ 44 ಸಕಲೇಶ್ವರ. ಯೂಶ್ವಲಿ ಈ ರೋಡು ಯಾವಾಗಲೂ ಬ್ಯುಸಿನೇ ಇರುತ್ತೆ, ಯಾಕಂದರೆ ಇಲ್ಲಿ ಬೈಕರ್ಸ್ ತುಂಬ ಎಕ್ಸಾಕ್ಟಾಗಿ 60 ಕಿಲೋಮೀಟರು ಸರ್ ಹೇಳ್ತಾ ಇದ್ದಾರೆ. ಯಾಕಂದರೆ ಇದೆಲ್ಲ ಅದು ರೊಚ್ಚಿಗೆ ಇದೆ ಸರ್, ಫೋಟೋ ತಗೊಂತೀರ ಅದ್ರ ಜೊತೆ ಅಂತ. ಇವೆರಡು ಯಾವ ಪೂರ್ತಿ ಭಯಾನಕ ಆಗಿಬಿಟ್ಟಾವಲ್ಲೇವ. ಅದು MMA ಫೈಟರ್ಗಳನ್ನ ಹಾಕಿರ್ತಾರಲ್ಲ ಆ ರೀತಿ ಹಾಕಿಬಿಟ್ಟಾರ ಎರಡು ತುರ್ಮ. ಫೈನಲಿ ನಾವು ಇವಾಗ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಟೈಮು ಹತ್ತತ್ರ ಆಗಿದೆ 1:30. ಬೆಳಗ್ಗೆ ನಾವು ಬೆಂಗಳೂರು ಬಿಟ್ಟಿದ್ದೆ ಎಷ್ಟು ಒಂದು 6 ಗಂಟೆ. ಇವಾಗ ನಾವು 1:30ಗೆಲ್ಲ ಬಂದಿದ್ದೀವಿ. ನೋಡೋಣ ಹೇಗಿದೆ ನೋಡಿ, ಯಾವ ರೀತಿ ಇದೆ ಹೋಮ್ ಸ್ಟೇ ರೆಸಾರ್ಟ್. ಇಟ್ಸ್ ಸೂಪರ್ ಪ್ಲೇಸ್. ನಮ್ಮ ಟೀಮ್ ಕೂಡ ಇಲ್ಲೇ ಇರೋದು ಇವಾಗ ಟೀಮ್ ಜನ. ಹವಾಜ ಜರ್ನಿ ಹೇಗಿತ್ತು? ಮಸ್ತ್ ಆಗಿತ್ತಲ್ಲ. ನೋಡಿ ಹೇಗಿದೆ, ಮಸ್ತಾಗಿದೆ ಇದು ಹೋಮ್ ಸ್ಟೇ. ನಾವೆಲ್ಲರೂ ಇಲ್ಲಿ ಹುಲ್ಲಿಮಕ್ಕಿ ಹೋಮ್ ಸ್ಟೇ ಬಂದಿರೋದು. ಇಟ್ಸ್ ನೈಸ್ ಪ್ಲೇಸ್ ಟು ಸ್ಟೇ. ನೋಡ್ಬೋದು ಯಾವ ರೀತಿ ಮಸ್ತಾಗಿದೆ ಸ್ಪಾಟು. ನೀವು ಇಲ್ಲಿದ್ದರೆ ಅದೇನೋ ಒಂಥರ ಪೂರ್ತಿ ಟೆನ್ಷನಿಂದ ಬೆಂಗಳೂರು ಬಿಟ್ಟು ಈ ಕಡೆ ಬಂದರೆ ಪೂರ್ತಿ ಆರಾಮಾಗಿ ಇರ್ಬೋದು. ಇಲ್ಲಿ ನೋಡಿ ಹೋಮ್ ಸ್ಟೇ ಅವರು ಹೇಳ್ತಾ ಇದ್ದಾರೆ ನಮ್ಗೆ ಯಾವ್ಯಾವ ಬೇಕು ಕೇಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇವರು. ನೋಡಿ ಜ್ಯೂಸ್ ಕುಡಿಯೋಣ ಬನ್ನಿ, ಅಲ್ಲಿದೆ ಬನ್ನಿ, ಬಲ್ಲೇ ಬನ್ನಿ ಬಾರೋ. ಸುಮಂತರ ಜ್ಯೂಸ್ ಕುಡಿದ್ರಾ? ಕುಡಿದು ಬೇಕ್ರಿ ಸರ್. ಬರ್ರಿ ನಮಗೊಂದು ಹಾಕ್ರಿ ತಗೊಳ್ರಿ. ಸಾಯಂಕಾಲಕ್ಕೆ ಇದೆ ಹಾಕಿ ಸರ್. ಬರ್ರಿ ಈಗ. ಮಸ್ತಾಗಿದೆ ಶರ್ಬತ್ತು. ಆಸಮ್, ಇಟ್ಸ್ ಆಸಮ್ ಭಾರಿ. ನೋಡಿ ಇಲ್ಲಿ ಇದೇನೋ ಪಕ್ಷಿಗಳದ್ದು ಏನೋ ಅನಿಸುತ್ತದೆ, ಏನೋ ಬೇರೆ ಪ್ರಾಣಿ ಯಾವುದೂ ಇರೋದಿಲ್ಲ. ಹ್ಯಾಮ್ಸ್ಟರ್ಸ್, ದೀಸ್ ಆರ್ ಹ್ಯಾಮ್ಸ್ಟರ್ಸ್. ಯು ಕ್ಯಾನ್ ಸಿ ಹ್ಯಾಮ್ಸ್ಟರ್ಗಳಿದು ಮಸ್ತಾಗಿದೆ, ತುಂಬ ಚೆನ್ನಾಗಿದೆ ಇಲ್ಲಿ ನೋಡು. ಫುಲ್ ಪೀಸ್ ಸ್ಪಾಟ್ ನೋಡ್ಬೋದು. ಯು ಕ್ಯಾನ್ ಎಂಜಾಯ್ ಹಿಯರ್. ಎಲ್ಲರೂ ಜ್ಯೂಸ್ ಕುಡಿತಾ ಇದ್ದೀವಿ. ಶರ್ಬತ್ ಅಂತೂ ಇಷ್ಟು ಆಸಮಾಗಿದೆ, ಮಸ್ತಾಗಿದೆ. ಜ್ಯೂಸ್ ಅನ್ನೋದು ಒಂಥರ ಇದಾಗಿಬಿಟ್ಟಿದೆ. ಶರ್ಬತ್ ಹೇಗಿದೆ ಹೆಸರು, ಮಸ್ತಾಗಿದೆ. ಅದಕ್ಕೆ ಕುಡಿರಿ ಜ್ಯೂಸ್ ಎಲ್ಲರೂ ಅನ್ನೋಂಗಿದೆ. ಶರ್ಬತ್ತು ಕುಡಿ ಬರ್ರಿ, ಮಸ್ತಾಗಿರುತ್ತೆ.
ಸರ್ ಅವರೊಂದು ಗ್ರೂಪು ಚರ್ಚೆ ಮಾಡ್ತಾ ಇದ್ದಾರೆ ಯಾರು ಎಲ್ಲಿಗೆ ಹೋಗ್ಬೇಕು ಅಂತ. ನೈಸ್. ಯೂಟ್ಯೂಬ್ ಚಾನಲ್ ನೇಮ್ ಇದು, ಚಾನಲ್ ನೇಮ್ ಆಲ್ರೌಂಡರ್ ಅನಂತರಾವ್. ಇನ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಮುಂದೆ ಬರ್ತಾ ಹಂಗೆ ಒಂದು ಇಲ್ಲೇ ಬಿಡ್ರಿ. ಮತ್ತೆ ಯಾರ್ಯಾರು ಇಲ್ಲಿ ಸುಮಂತ್. ಹಾಂ, ಇದು ಬೇಕಾಗಿತ್ತು ನಮಗೆ. ರಿಯಲ್ ಮಸ್ತಾಗಿದೆ ಅಲ್ರಿ. ಬೀಳಲ್ಲ ಬಿಡಿ. ಕೇರಮ್ ಎಲ್ಲ ಇದೆ ಇಲ್ಲಿ, ಆ ಕೇರಮ್ ಆಡ್ಬೋದು ಮಸ್ತಾಗಿ. ಸರ್ ಕೇರಮ್ ಆಡೋನಲ್ಲ ಆಮೇಲೆ, ತುಂಬ ದಿನ ಆಯ್ತು ಆಡಿ. ನೈಸ್ ನೈಸ್ ನೈಸ್. ಹಾಯ್. ಅದೇನಿದೆಯಲ್ಲ ಜಿಂಕೆ ಕೊಂಬು ಗೊತ್ತಾಯ್ತು, ಅದು ಪಕ್ಕದಲ್ಲಿರೋದು ಏನದು? ಚಾಟಿ ಅಲ್ಲ, ಅದ್ರ ಪಕ್ಕದಲ್ಲಿರೋದು ಅದು ಮರದ ಪೀಸು ಅದು ಏನಂತ ಹಾಕ್ಯಾರ ಅಂತ ಗೊತ್ತಾಗ್ಲಿಲ್ಲ. ಡಿಸೈನ್ ಅಂತ ಹಾಕಿದ್ರೆ ಹಾಂ, ಗೆಂಡ ಮುರುಗೋದು ಇದ್ರ ಥರ ಮಾಡ್ಯಾನ ಅದನ್ನು, ಹೌದಲ್ಲ? ಗೆಂಡ ಮುರುಗ ಕೊಂಬಿರುತ್ತಲ್ಲ. ಆಯ್ತು, ಓಕೆ. ದಡ್ಡ ಇದು ವ್ಲಾಗ್ದು ಪಾರ್ಟ್ 1 ಕಡಪ್ಪ. ಪಾರ್ಟ್ 2 ಬೇಗನೆ ಬರ್ತೆ. ಜೈ ಕರ್ನಾಟಕ.